ನಮಸ್ಕಾರ ಸ್ನೇಹಿತರೆ. ಶ್ರವಣ್ ಬ್ರೋ ಇದನ್ನಲ್ಲಿ ಹಾಕುವ ಫಸ್ಟಿಗೆ ಎಂಟು. ನಿನ್ನೆ ಲಾಗಲ್ಲಿ ನಾವು ಶ್ರವಣ್ ಬ್ರೋ ಅವರ ಮನೆಗೆ ಹೋಗಿದ್ವಿ. ಆ ಲಾಗ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ, ಇವತ್ತಿನ ಈ ಲಾಗಲ್ಲಿ ನಾವು ಶ್ರವಣ್ ಬ್ರೋ ಅವರ ಆಫೀಸ್ನ ತೋರಿಸ್ತೇವೆ ನಿಮಗೆ. ಬಟ್ ಅದಕ್ಕಿಂತ ಮುಂಚೆ ಅವರು ನಮ್ಮ ಮನೆಗೆ ಬಂದಾಗ ಏನೆಲ್ಲ ಆಯ್ತು ಅನ್ನೋದನ್ನ ಈಗ ನೋಡ್ಕೊಂಡು ಬರೋಣ. ಓಕೆ, ಮನೆಗೆ ಬಂದಿರೋ ಅತಿಥಿ ಯಾರು ಅಂದ್ರೆ ಸಿಂಪಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಶ್ರವಣ್ ಬ್ರೋ ಕನ್ನಡ ಅಂಡ್ ಟೀಮ್ ಅವರು ಬಂದಿದ್ದಾರೆ. ನಮ್ಮ ಊರ್ದಕ್ಕಿಲ್ಲ ಮಾರೆ. ಸುಮಾರು ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ, ನನಗೂ ಗೊತ್ತಿರ್ಲಿಲ್ಲ. ಇವರು ಫಿಲೋಸಲ್ಲಿ ಓದಿದಂತೆ, ಫಿಲೋಮಿನಾದಲ್ಲೇ ಓದಿದ್ದು. ಓಕೆ, ವಿವೇಕಾನಂದದಲ್ಲಿ ಸ್ಕೂಲ್ ಮಾಡಿ. ಬಟ್ ಪುತ್ತೂರು ಬಿಟ್ಟು 7 ವರ್ಷ ಆಯ್ತು. ಹಾಗಾಗಿ ಪುತ್ತೂರಿನಲ್ಲಿರೋ ಗಲ್ಲಿದ್ದು ಪರಿಚಯ ಇದೆ ಅಂತ ಅವರಿಗೆ. ಪುತ್ತೂರು ಬಂದಾಗ ಅದು ಒಂದು ಎಮೋಷನಲ್ ಇದ್ದೇ ಇರುತ್ತಲ್ಲ. ಅದು ಅವನಿಗೆ ಒಂಚೂರು ಏನಾದರೂ ಇಟ್ಕೊಳ್ಳಿಕ್ಕೆ ಏನಾದರೂ ಉಂಟಾ ಅಂತ ಪಾಯಿಂಟ್. ಹಾಯ್ ಹರೀಶ್ ಆಚಾರ್ಯ, ಸಂಜಯ್ ಆಚಾರ್ಯ. ಹರೀಶ್ ಆಚಾರ್ಯ ಅಪ್ಪ, ಮಂಗಳೂರಲ್ಲಿ ಅಪ್ಪನ ಹೆಸರು ಕರೆದ ಅಭ್ಯಾಸ ಅಲ್ಲ. ಹಾಯ್ ನಿಶಾಲ್, ಶ್ರೇಯಸ್ ಎಲ್ಲ ಊರ್ದಕ್ಕಳು. ಹಾಂ, ಗೆಳೆಯರು ಸ್ನೇಹಿತರೆ. ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಈಗ ನಮ್ಮ ಜೊತೆ ಯಾರಿದ್ದಾರೆ? ನಮಸ್ಕಾರ ಸ್ನೇಹಿತರೆ. ಅವ್ರು ಬಂದ ಗತ್ತು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಯಾವ ಲೆವೆಲ್ ಅಲ್ಲಿ ಬೆಳೆದಿದ್ದಾರೆ ನೋಡಿ. BMW, ಟೊಯೋಟೋ ಕಾರು. ನಿಂಗೆ ಕಾಣುದಿಲ್ಲ ಅಂತೇಳಿ ವೈಟ್ ಹಾಕಿದ ಅಂತಲ್ಲ. ನೈಸ್, ಸೂಪರ್. ಹೌದು, ಸಿಕ್ಕಾಪಟ್ಟ. ಅವ್ನು ನಮ್ಮ ಲಾಗಲ್ಲಿ ಬಂದ್ರೆ ಸುಮಾರು ಜನ ಕೇಳ್ತಾರೆ ಕಿಶೋರ್ ಮಿಸ್. ಆದ್ರೆ ಸ್ಯಾಮ್ ಸಮೀರ್ ಲಾಗ್ ಅವರಿಗೆ ಸ್ವಲ್ಪ ಹೊಡೆತ ಬಿತ್ತು. ಎಷ್ಟು ಉಪದ್ರ. ಇದೇ ನಮ್ಮ ಎಡಿಟಿಂಗ್ ಮತ್ತೆ ಇವಳದು ವಸ್ತ್ರಜ್ಞ. ಎಡಿಟಿಂಗ್ ನೀವೇ ಮಾಡೋದು? ಈಗ ಸದ್ಯಕ್ಕೆ ಒಬ್ಬನೇ. ಆನ್ಲೈನ್ ಸೇಲ್ಸ್ ಮಾಡ್ತಿದ್ದೀರಾ? ಹೌದು, ಹೇಗೆ ಅಂದ್ರೆ ಆರ್ಡರ್ ಎಲ್ಲ ಹೇಗೆ ತಗೊಳ್ಳೋದು? ಆನ್ಲೈನಲ್ಲಿ. ವಾಟ್ಸ್ಆಪ್ ಅಲ್ಲಿ ತಗೊಳ್ತೀರಾ? ನಿಮ್ದೊಂದಿತ್ತಲ್ಲ ವರುಣ್, ಸ್ಯಾಮ್ ಮತ್ತೆ ನಾವು ಆಫ್ಲೈನ್ ಸ್ಟೋರ್ ಸಹ ಹಾಕಿದ್ವಿ. ಬಟ್ ಆಫ್ಲೈನ್ ಅಲ್ಲಿ ಜನ ಬೇರೆ ಬೇರೆ ಕಡೆ ಇದ್ದಾರಲ್ಲ, ಸೊ ವಿ ಆರ್ ಪ್ಲಾನಿಂಗ್ ಟು ಡು ಈ ಆನ್ಲೈನಲ್ಲಿ ಈಗಲೂ ಇದ್ದಾರೆ. ಏನದು? ಓವೋ ಆಫಿಷಿಯಲ್. ಏನು ತುಂಬ ಇದರಲ್ಲಿ ಇದ್ದೀರಾ, ಯೋಚನೆ ಇಲ್ಲ. ನಮಗೆ ಒಂದು ದಿನದಲ್ಲಿ ಒಂದು ವಿಡಿಯೋ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತದೆ. 24 hours ಅಲ್ಲಿ 150 ವಿಡಿಯೋಸ್. 5 hours ವಿಡಿಯೋನಾ? 5 hours ಅಲ್ಲಿ ಕಂಪ್ಲೀಟ್ ಆಯ್ತಾ? ಯುವರೇಶ್ ಕೇಳಿ, ನೀವೆಲ್ಲ ಮನುಷ್ಯ. ನನ್ನೊಟ್ಟಿಗೆ ಸೇರಿ ಚೇಂಜ್ ಆಗಿದೆ. ಎಡಿಟ್ ಅಲ್ಲ, ಶೂಟ್ ಮಾಡಿರೋದು. ಅದೇ ಶೂಟ್ ಎಡಿಟ್ ಮಾಡ್ಲಿಕ್ಕೆ ಇಪ್ಪುಜು ಡೈರೆಕ್ಟ್ ಪಾಡ್ಲಿಕ್ಕೆ ಇಪ್ಪುಜು ಸ್ಟುಡಿಯೋ ಬಲೆ ಎಡಿಟಿಂಗ್ ಪ್ರಾಸೆಸ್ ಅಕ್ಲೇನ ವಿಡಿಯೋಸ್ ತೂತಾರೆ. ಏತು ಪ್ರೊಫೆಷನಲ್ ಆದ ಇಪ್ಪುಂಡು ಲೈಟ್ ಎಂಗ ಆರ್ನ ಫೇಸ್ ನೆನಪೆ ಬತ್ತಿಜಿ ಇಂದು ಮೀನ್ನ ನೆನಪಾಡು ಫಸ್ಟ್ ವಿಡಿಯೋ ಪುನಃ ಮಾಡ್ನೆ. ಒಂದು ವಾರ ಇದ್ದೀರಾ? ಒಂದ್ಸಲ ಬನ್ನಿ ನಮ್ಮ ಮನೆ. ಒಂದ್ಸಲ ಬಂದಿದ್ದಾರೆ, ಮತ್ತೊಮ್ಮೆ ಬನ್ನಿ ಅಂತ. ಅಲ್ಲ ಬರಲಿಲ್ಲ ಅವರು, ಇಲ್ಲಿಗೆ ಅಲ್ಲಿಗೆ ಅನಂತಾಡಿ ನಮ್ದು. ಹಾ, ಅದು ನಮ್ದು ಎಲ್ಲ ನಮ್ಮ ಇರೋ ಮನೆ. ಅಲ್ಲಿಗೆ ಬಂದಿದ್ದು ಸ್ಯಾಮ್, ಇಲ್ಲಿಗೆ ಬರಲಿಲ್ಲ. ಎಲ್ಲ ಕಮೆಂಟಲ್ಲಿ ನೋಡ್ತಿದ್ದೆ ಸ್ಯಾಮ್ ಜೊತೆ ಇವರು ಬೇಕಿತ್ತು ಅಂತ. ಕಮೆಂಟ್ ಸೆಕ್ಷನ್ ಅಲ್ಲಿ ಶ್ರವಣ್, ವರುಣ್ ಎಲ್ಲ ಇರ್ಬೇಕಿತ್ತು. ಆಕ್ಚುಲಿ ಬರುವರು ಮಂಗಳೂರು ಈ ಸತಿ ನನ್ನ ಜೊತೆ. ಬಟ್ ಏನು ಚಿಕ್ಕಮಗಳೂರಲ್ಲಿ ಕೆಲಸ ಇದೆ. ಪ್ರಾಬಬ್ಲಿ 4 ತಾರೀಕಿಗೆ ಬಂದ್ರೆ. ಹಾ ಹೌದು, 4ಕ್ಕೆ ಸಿಗ್ತೇನೆ ಅಂದ್ರು. ಓ ಹೇಳಿದ್ರಾ? ಹಾ, ಜ್ಯೂಸ್ ಕುಡಿತಿಲ್ಲ. ಯಾಕಿರ್ಬೋದು? ಡಯಟ್ ಪ್ಲಾನ್ ಇರ್ಬೋದು. ಅದಕ್ಕೇನಾದರೂ ಟಿಪ್ಸ್ ಅಂದರೆ ಏನಾದರೂ ಜನರು ಅದನ್ನು ಯಾಕೆ ಕುಡಿಬಾರ್ದು ಅನ್ನೋ ಥರ ಇರುತ್ತಾ? ಶುಗರ್ ಇದೆ ಅದರಲ್ಲಿ. ನೀವು ಕುಡಿಯೋದೇ ಇಲ್ಲ? ಅಲ್ಲ, ಯಾವಾಗಾದ್ರೂ ಒಮ್ಮೆ, ಆದಷ್ಟು ತಪ್ಪಿಸ್ತೇನೆ. ಕೊಕೊ ಕೋಲಾ, ಸ್ಪ್ರೈಟು, ಜೀರಾ ಇಲ್ಲ. ಹೆಂಗಿರುತ್ತೆ ನಿಮ್ಮದು ಲೈಫ್? ಚಂದ ಇದೆ.
ಸ್ನೇಹಿತರೆ ಎಲ್ಲ ತುಂಬ ಸೈಲೆಂಟ್ ಇರ್ತಾರೆ. ಏ ಥ್ಯಾಂಕ್ ಯು. ಸಿಗುವ. ನಾವೇ ಫೋಟೋ ತಗೊಂಡಿಲ್ಲ, ಅವ್ರು ತಗೊಂಡು ಹೋದ್ರು. ಶೋಕ್ಬರೋಡು ನಾನು ಆಗಲೇ ಹೊಟ್ಟೆ ಎಲ್ಲ ಹೇಳ್ಕೊತಿದ್ದೇನೆ ಫಿಟ್ನೆಸ್ ಮೊದಲೇ. ಸೊ ಸ್ನೇಹಿತರೆ, ಪುತ್ತೂರಿಗೆ ಬಂದು ಅಂದರೆ ನಿಮ್ಗೆ ಗೊತ್ತು ಪುತ್ತೂರಲ್ಲಿ ನಾನು ಹುಟ್ಟು ಬೆಳೆದಿರೋದು, ನಾನು ತುಂಬ ಟೈಮ್ ಆದಮೇಲೆ ಬಂದಿರೋದು. ಈ ರೀಸೆಂಟ್ಲಿ ನನಗೆ ಗೊತ್ತಾಯಿತು ದಟ್ ಧನರಾಜ್ ಅವ್ರು ಸಹ ಪುತ್ತೂರಲ್ಲೇ ಇರೋದು ಅಂತ. ಸೊ ಕಾಲಲ್ಲಿ ಮಾತಾಡಿದಾಗ ಪ್ರಾಬಬ್ಲಿ ಲಾಸ್ಟ್ ಟೈಮ್ ಸ್ಯಾಮ್ ಬಂದು ಮೀಟ್ ಆಗಿರ್ಬೋದು, ನೀವು ವ್ಲಾಗಲ್ಲಿ ನೋಡಿದ್ರು. ಆಗ ದೆನ್ ನಾವು ಇನ್ಸ್ಟಾಗ್ರಾಮಲ್ಲಿ ಮಾತಾಡಿದ್ವಿ. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಊರಿನವರು ಕಾಂಟೆಂಟ್ ಕ್ರಿಯೇಷನ್ ಆ್ಯಂಡ್ ದೆನ್ ಸೇಮ್ ಫೀಲ್ಡಲ್ಲಿ ಇರೋದು, ಸಾರ್ಟ್ ಆಫ್ ಸೇಮ್ ಫೀಲ್ಡ್ ಆ್ಯಂಡ್ ದೆನ್ ಸೋಷಿಯಲ್ ಮೀಡಿಯಾನೇ. ಸೊ ಆ ಎಕ್ಸೈಟ್ಮೆಂಟ್ ಬರಲಿಕ್ಕಿತ್ತು. ಸೊ ಪ್ಲ್ಯಾನ್ ಮಾಡಿ ನಾನು ಹೇಳಿದ್ದೆ ಸೆಕೆಂಡಿಗೆ ಬರ್ತಾ ಇದ್ದೇನೆ ಅಂತ. ಸೊ ಬರ್ತಾ ಇದ್ದೆ ಆ್ಯಂಡ್ ದೆನ್ ಆಗ ಬರುವಾಗ ಸಹ ಇವ್ರು ಕಾಲ್ ಮಾಡಿದ್ರು, ಎಲ್ಲಿದ್ದೀರಾ ಇನ್ನೂ ಬಂದಿಲ್ಲ ಅಂತ. ತುಂಬ ಖುಷಿ ಆಯಿತು, ನೆನಪು ಮಾಡ್ಕೊಂಡಿದ್ದು. ನನಗೆ ಒಂದು ಮೆಸೇಜಲ್ಲಿ ಅವರು ನಿಮ್ಮ ನಂಬರ್ ಕಳಿಸಿರಲಿಲ್ಲ, ಬಟ್ ಈಸಿಯಾಗಿ ಒಂದು ಕಾಂಟ್ಯಾಕ್ಟ್ ಅಂದರೆ ಮೊದಲೇ ಪರಿಚಯ ಇರೋ ಥರ ಮಾತಾಡೋದೇ ರೀತಿ ಬೇರೆ, ಅದು ಊರಿನವರನ್ನು ಕನೆಕ್ಷನ್ಗೆ ಬಂದಿರ್ಬೋದು. ಅದೇ ಥರ. ಮತ್ತೆ ಬಂದ ಕೂಡಲೇ ಸಹ ಇಲ್ಲಿ ನೀವು ಗ್ರೇಟ್ ಹ್ಯೂಮರ್ ಅಂದರೆ, ಈಗ ನಾನು ಇಲ್ಲಿ ಸೇಫ್ ಫಾರ್ ಎಕ್ಸಾಂಪಲ್ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದು, ಒಂದು 20 ನಿಮಿಷ ಅವನ ನಗಡಿಸಿದ್ದಾರೆ. ಸೊ ದಟ್ ಈಸ್ ಸಮಥಿಂಗ್. ಅಂದರೆ ವಾಟ್ ಐ ಫೀಲ್ ಇಸ್ ಇವರ ಸುತ್ತ ಇರೋರೆಲ್ಲ ಖುಷಿಯಾಗಿರ್ತಾರೆ. ಈಗ ನಮ್ಮ ಫ್ರೆಂಡ್ಸ್ ಇರ್ಬೋದು, ಇದು ದಟ್ಸ್ ಅ ರಿಯಲಿ ನೈಸ್ ಥಿಂಗ್. ಈಗ ನಿಮ್ಮ ವೀಡಿಯೋಸ್ನ ನಾನು ಅದೇನೋ ಒಂದು ಬೇಜಾರಾಗಿದೆ ನನಗೆ. ಇತ್ತೀಚೆಗೆ ನನಗೆ ಖುಷಿಯಾಗಿದ್ದು ಆ ರೀಲಲ್ಲಿ ನೀವು ಹೇಳ್ತೀರಿ, ಮೆನ್ಷನ್ ಮಾಡ್ತೀರಿ, ಒಂದು ಸಕ್ಸಸ್ ಅಂದರೆ ಹೇಗಿರುತ್ತೆ ಗೊತ್ತಾ, ನಾನು ಈ ಆಫೀಸ್ನ ಬಿಲ್ಡ್ ಮಾಡಿರೋದು ಹೇಗೆ ಅಂದರೆ ಅದಕ್ಕೊಂದು ಕೀ ಪಾಯಿಂಟ್ ಹೇಳ್ತೀರಿ. ಅದು ವಿಷಯ ನೋಡೋದಕ್ಕೆ ಚಿಕ್ಕದು, ಬಟ್ ಅದು ಹೇಳೋ ರೀತಿಯಲ್ಲಿ ನಂಗೆ ಹೌದು ಅಂತ ಅನಿಸ್ತು. ಡಿಸಿಪ್ಲಿನ್ ಇಂಪಾರ್ಟೆಂಟ್. ಅಂದರೆ ನೀವು ಯಾವ ರೀತಿ ಬೆಳಿಗ್ಗೆ ಎದ್ದಾಗ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿ. ಈವನ್ ಮೋರಾಗಿ ನಮ್ಮ ಮೈಂಡ್ ಸೆಟ್ಟಲ್ಲಿ ಕೆಲವೊಮ್ಮೆ ಬೇಜಾರಾಗಿದ್ದಾಗ ನಾವೇನು ಮಾಡ್ತೀವಿ, ವರ್ಕ್ ಮಾಡೋದನ್ನೇ ಬಿಡ್ತೀವಿ. ಖುಷಿಯಾದಾಗ ಸಹ ಬಿಡ್ತೀವಿ. ಕರೆಕ್ಟ್. ಎರಡು ಖುಷಿ ಇರ್ಲಿ, ಬೇಜಾರಿರ್ಲಿ, ಅಪ್ಸೆಟ್ ಇರ್ಲಿ, ನೆಮ್ಮದಿ ಇರ್ಲಿ, ನೆಮ್ಮದಿ ಇಲ್ಲದೆ ಇರ್ಲಿ, ನಾವು ಮಾಡೋ ಕೆಲಸನ ನಾವು ಮಾಡಲೇಬೇಕು. ಹಾಗಿದ್ರೆ ಮಾತ್ರ ರಾಯಲ್ ಆಗಿರ್ಬೋದು, ರೀಚ್ ಆಗ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸಿಗೋಣ. ತುಂಬಾ ಶಾರ್ಟ್ ಟೈಮಲ್ಲಿ ಬಂದು ನೆಕ್ಸ್ಟ್ ಟೈಮ್ ಲಾಂಗ್ ಟೈಮಲ್ಲಿ ಗಮ್ಮತ್ ಮಾಡೋಣ. ಇದು ಮೊನ್ನೆ ತಗೊಂಡ್ರಲ್ಲ ಕಾರು, ಈಗ ಇದು ಫಾರ್ಚುನರ್ ತಗೊಂಡಿದ್ದಾರೆ. ನಾವು ಆಟ ಸಾಮಾನು ತಗೊಳ್ಳಿಕ್ಕೇನೆ ಯೋಚನೆ ಮಾಡ್ತೀವಿ. ಕಾರು ನೈಸ್. ಹಾಂ, ನಮ್ಮದು ಕೂಡ ನೈಸ್ ಮೀಟಿಂಗ್ ಯು. ಬೆಂಗಳೂರು ಬಂದಾಗ ದಯವಿಟ್ಟು ಮನೆಗೆ ಬರಬೇಕು. ನೀವು ಎಷ್ಟು ಸಲ ಹೇಳಿದ್ದೀರಿ, ಖಂಡಿತ ಅದಕ್ಕಾದ್ರೆ ನಾವು ಬಂದೇ ಬರ್ತೀವಿ. ಬೆಂಗಳೂರು ಬಂದಾಗ ನಿಮಗೆ ಕಾಲೇ ಮಾಡ್ತೀವಿ. That is the magic of love. ಈಗ ಶ್ರವಣ್ ಬ್ರೋ ಅವರ ಆಫೀಸಿಗೆ ಬಂದ್ವಿ. ಇಲ್ಲೇ ಮನೆ ಹತ್ರನೇ. ಎಷ್ಟು ದೂರ? 1 ಕಿಲೋಮೀಟರ್ ಇದೆ ಅಂತ ಅಷ್ಟೇ. 1 ಕಿಲೋಮೀಟರ್ ಇಲ್ಲ, ಒಂದು 600 ಮೀಟರ್. ಯಾವ್ದು ಇವು? ಇದೇ ಅಪಾರ್ಟ್ಮೆಂಟ್. ಇಟ್ಕೋತೀಯಾ? ಸಂಜಿ ಕ್ರಿಯಾಜೆನಿಕ್ಸ್. ಹೌದು, ನಾವದೇ 1 ಕಿಲೋಮೀಟರ್ ಇರ್ಬೋದೇನೋ ಅಂದ್ಕೊಂಡ್ರೆ ನೋಡಿದ್ರೆ ಇದೇ ಅಪಾರ್ಟ್ಮೆಂಟ್. ಆಫೀಸ್ ಅದು 2 ಫ್ಲೋರ್. ಹೌದಾ? ಇದಕ್ಕೆ ಹೋಗಿ ಅದಕ್ಕೆ ಹೋಗಿ. ಅಲ್ಲ, ಮೊದಲು ನೀವು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡೋದು? ಟೀಮ್ ಇಲ್ಲಿತ್ತು ನಂದು. ಹಾಂ, ವಿ ಮೇಡ್ ಅ ನ್ಯೂ ಆಫೀಸ್. ಅಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಮಾತ್ರ ಕಲಿ. ಇದು ಹೊಸದಾ ಅದು ಹೊಸದಾ? ಅದು ಅವ್ರದ್ದು ಎಡಿಟಿಂಗ್ ಎಲ್ಲ ಆಗ್ತದೆ. ಇದು ಮಕ್ಕಳಿಗೆ ಹೇಳ್ಕೊಡೋದು, ಸ್ಟೂಡೆಂಟ್ಸಿಗೆ ಹೇಳ್ಕೊಡೋದಕ್ಕೆ ಅಂತಲೇ ಮಾಡಿರೋದಾ? ಇಷ್ಟು ಸಿಸ್ಟಮ್ ಎಲ್ಲ ಪ್ರತಿಯೊಬ್ಬರಿಗೂ ಸಿಸ್ಟಮಾ? ಪ್ರತಿಯೊಬ್ಬರಿಗೂ ಸಿಸ್ಟಮ್. ಆ್ಯಂಡ್ ಇದು ನಮ್ಮದು ಕ್ಯಾಬಿನ್. ಓಕೆ, ಬನ್ನಿ ಪ್ಲೀಸ್ ಕಮ್. ಹೌದು, ಇಲ್ಲಿ ಸಿಲ್ವರ್ ಪ್ಲೇ ಬಟನ್ ಇದೆ. ಕನ್ನಡ ಹೆಲ್ತ್ ಫಿಟ್ನೆಸ್ಸು ಶ್ರವಣ್ ಬ್ರೋ. ತಮಿಳ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಇದೆಂತ? ಶಾಜ್. ಓ, ಅದು ಇಂಗ್ಲೀಷಲ್ಲಿ ಇದೆಯಾ?
ಸೂಪರ್ ಇದೆ. ಈಗ ಚಿಕ್ಕದು ನಿಮ್ದು ಇದು ಸ್ವಲ್ಪ ದೊಡ್ಡದು. ಈಗ ಚಿಕ್ಕದು ಗೋಲ್ಡನ್ ಫ್ಲೇವರ್ ತಾನೇ ಅದು ದೊಡ್ಡದಾ? ನೋಡಿಲ್ಲ ನಮ್ಮ ಫ್ರೆಂಡ್ ಹತ್ರ ಸ್ಯಾಮ್ ಅವ್ರ ಹತ್ರ ಅವ್ರದ್ದು ಬಂದಿಲ್ಲ ಅನ್ಸತ್ತೆ, ಇನ್ನೂ ಬರಲಿಲ್ಲ. ಒಂದು ಸಂತೋಷ್ ಅಂತ ಚೆನ್ನಾಗಿ ಬಂದಿದ್ದಾನೆ. ಓಕೆ, ಚೇರ್ ನೋಡೋದು ಹೆಂಗೆ. ಹೌದು, ನಾನು ಇಡೀ ಲಾಗಲ್ಲಿ ಪಿ 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 ಅಂತಾನೆ ಬರುತ್ತೆ. ಒಳ್ಳೆ ಲೈಬ್ರರಿ ಬಂದಾಗ ಆಗ್ತದೆ ನಿಶಬ್ದ. ಅಲ್ಟಿಮೇಟ್ ನಿಮ್ಮ ಗೋಲ್ ಏನು ಅಂತ ಅನಿಸುತ್ತೆ ನನಗೆ? ಒಂದು ಫಸ್ಟ್ ಮೇನ್ ಗೋಲ್ ಕರ್ನಾಟಕನ ಫಿಟ್ ಮಾಡಬೇಕು, ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಬೇಕು, ಫಿಟ್ ಆಗಬೇಕು. ಬಟ್ ದೆನ್ ಇಮ್ಯಾಜಿನ್ ಕರ್ನಾಟಕದಲ್ಲಿ ಒಂದು ಫಿಟ್ನೆಸ್ ರೆವಲ್ಯೂಷನ್ ಅಂತಂದ್ರೆ ಒಂದು ಫಿಟ್ನೆಸ್ ಹೆಲ್ತ್ ಬಗ್ಗೆ ಅಲ್ಲಿ ಹೋಗಬೇಕು, ಜನರ ಬಾಯಲ್ಲಿ ನಾವು ಹೆಲ್ದಿ ಆಗಿರಬೇಕು, ಫಿಟ್ ಆಗಿರ್ಬೇಕು, ಅದೊಂದು ಆಸೆ. ಅದು ಅಚೀವ್ ಮಾಡಿದಾಗ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಕರೆಕ್ಟ್, ದಟ್ ಈಸ್ ದ ಗೋಲ್. ಇದು ನಿಮ್ಮದೇ ಆ್ಯಡಾ? ಅಲ್ಲ ಅಲ್ಲ, ಹಾಂ, ದಿಸ್ ಇಸ್ ಅನದರ್ ಕಂಪನಿ ವಿ ರನ್, ಫ್ಲೆಕ್ಸಿಬಲ್ ಡಯಟ್. ಅದು ನಿಮ್ಮದೇ? ಇದು ನಾವೇ ಸೆಟಪ್ ಮಾಡಿರೋದು. ದೋಸ್ ಆರ್ ಆಲ್ ಅವರ್ ಕ್ಲೈಂಟ್ಸ್. ಓ, ಅಷ್ಟು ದಪ್ಪ ಇದ್ದವ್ರನ್ನ ಸಣ್ಣ ಮಾಡಿ ಕಳಿಸ್ತೀರಿ? ನಿಮ್ಮನ್ನು ಸಣ್ಣ ಮಾಡಬೇಕು. ನಾನು ಹಾಗೆ ಆಗಿದೆ. ಆಫೀಸ್ ಫುಲ್ ದೋಜಾಗ ಶೂಟಿಂಗ್ ಅವ್ರು ಹೇಳ್ತಾರೆ, ಕೇಳಿಸ್ತು. ನಾವು ಮಾತಾಡ್ತಿದ್ವಿ, ಅವ್ರು ಹೇಳಿದ್ರು ಡಯಟ್ ಇದೆ ಎಂತ ಬ್ರೋ ಎಂತ ಮಾಡೋದು ಅಂತ. ನಾನು ಹೇಳಿದೆ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ನೀವು ಇಬ್ಬರು ರಿಯಾಲಿಟಿ ಶೋ ಒಳಗ ನಂಬರ್ 1 ಫಿಟ್ ಜೋಡಿಯಾಗಿ ಬರಬೇಕು ಅಂತ. ಅದು ಅವ್ರು ಹೇಳಿದ್ರು, ನೋಡು ಫಸ್ಟ್ ನಾನು ನನ್ನ ಹೆಂಡತಿ ಹತ್ರ ಕೇಳ್ತೇನೆ ಅಂತ ಹೇಳಿದ್ರು. ಅಲ್ಲ, ನಾವಿಬ್ರು ಮನ್ಸು ಮಾಡಿದ್ರೆ ಆಗುತ್ತೆ ಅಂತ. ಹಾಂ, ಮಂದದಂತ ಹೇಳಿಲ್ಲ, ಇದ್ದು ಕೇಳೋ ನಾನು ಆ ಥರ. ನನಗೆ ಕೇಳಿದೆ, ಸ್ಟ್ರಿಕ್ಟಾಗಿ ಮಾಡಬೇಕು, ಸ್ಟ್ರಿಕ್ಟಾಗಿ ಮಾಡಿದೆ. ಮಾಡ್ತಿರೋದು ನಾನು ಪೇಮೆಂಟ್ ಕೇಳಿ ನಾವಿಬ್ರು ಮಾಡಿದ್ರೆ ಅದು ಫೋಕಸ್ ಆಗಿರುತ್ತೆ ತಾನೆ, ನಮ್ಗೆ ಇಬ್ರಿಗೂ ಬೇಕಾಗುತ್ತೆ. ಹೌದಾ? ಕಷ್ಟ ಆಗುತ್ತಾ ಮಗು ಇದ್ರೆ? ಮಾಡಿ ಅಷ್ಟೇ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನಿಂಗೇನಕ್ಕೆ ನಿಂಗೆ ಫಸ್ಟ್ ಮಾಡಿದ್ರು ಅವ್ರು ನಿಮ್ಗೆಲ್ಲ ಫುಡ್ ಎಲ್ಲ ನೀವು ಕರೆಕ್ಟ್ ಕೊಡ್ತೀರಲ್ಲ ಅವರಿಗೆ ಟೈಮಿಗೆ. ನಾನು ಹೇಳಿದ್ದು, ನೀನು ಫುಡ್ಡು ಇಬ್ಬರೇ ಜೊತೆಗಿರ್ತೀವಿ, ಅವಳಿಗೆ ಮಾಡು ಫುಡ್, ನನಗೆ ಮಾಡಿದ್ರೆ ಅವಳಿಗೂ ಮಾಡು. ಬರ್ಗರ್ ತಿಂದು ನಿಮಗೆ ಹೆಲ್ದಿ ಫುಡ್ ಕೊಟ್ಟರೆ ನಿಮಗೆ ಟೆನ್ಷನ್ ಆಗುತ್ತೆ. ಇಲ್ಲ ಬಾ, ನಾನು ಫುಡ್ಡಲ್ಲಿ ಎಷ್ಟು ಇದಂದ್ರೆ ಕಂಟ್ರೋಲ್ ಅಂದರೆ, ಆಯಿಲ್ ಫುಡ್ ತಿನ್ನಲ್ಲ. ಹಾಂ, ತಿನ್ನಲ್ಲ. ಅದು ನಾನು ಜಾಸ್ತಿ ಆಯಿಲ್ ಫುಡ್ ತಿನ್ನೋದಿಲ್ಲ ನಾನು. ಊಟ ಜಾಸ್ತಿ ಮಾಡ್ತಾರೆ, ಅದರಿಂದ ಇರ್ಬೋದಾ? ಇಲ್ಲ, ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ಮಾಡಬೇಕು ನೀವು. ಅದು ಜಾಸ್ತಿ ಮಾಡ್ತೀವಿ. ಯಾವುದು ಸಹ ಕುಡಿದ್ರೆ ಪ್ರಾಬ್ಲಮ್. ಅನ್ನ ರೈಸ್ ಜಾಸ್ತಿ ತಿಂತೀನಿ. ಅಂದ್ರೆ ರೈಸ್ ತಿನ್ಬೋದು ಬ್ರೋ, ಬಟ್ ಈಗ ನೀವು ರೈಸ್ ತಿಂತಾರೆ ಅದ್ರಲ್ಲಿ ಇಷ್ಟು ಗ್ರೇವಿ ತಗೊಳ್ತೇವೆ, ಹಪ್ಪಳ ತಗೊಳ್ತೇವೆ, ಶೆಂಡಿಗೆ ತಗೊಳ್ತೇವೆ, ಅದೆಲ್ಲ ತಗೊಳ್ಳೋ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಮತ್ತೆ ನಾನ್ ವೆಜ್ ಇಲ್ಲ, ವೆಜ್ಜಲ್ಲೇ ಮಾಡ್ಬೋದು. ಹಾಂ, ಆಮೇಲೆ ಇದೆಲ್ಲ ಬಿಡಬೇಕಾಗತ್ತಾ, ಚಾಕ್ಲೇಟ್ಸ್ ಎಲ್ಲ? ಒಮ್ಮೊಮ್ಮೆ ತಿಂದ್ರೆ ಓಕೆ, ದಿನ ತಿಂದ್ರೆ ಇಲ್ಲ ಇಲ್ಲ ಇಲ್ಲ, ನೀವು ಬಿಡಿ ಅಂತ ಒಂದು ಗೋಲ್ ಸೆಟ್ ಮಾಡಿದ್ರೆ ಖಂಡಿತ ಮಾಡ್ತೀನಿ. ಚಾಲೆಂಜ್ ಇದು, ಚಾನಲ್ ಅಲ್ಲಿ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ಇದು ನನ್ನ ಚಾಲೆಂಜ್. ವಾಯ್ಸ್ ಮಾತ್ರ ಅಲ್ಲ, ವಿತ್ ವಿಜುವಲ್ ನಾನೇ ಇಲ್ಲಿ ಚಾಲೆಂಜ್ ಮಾಡ್ತಿದ್ದೆ. ಆದ್ರೆ ನಂಗೆ ಅವಳು ಇರ್ತಿದ್ರೆ ಒಳ್ಳೇದಿತ್ತು ಅಂತ. ಅದು ನೀವು ಡಿಸೈಡ್ ಮಾಡ್ಕೊಳ್ಳಿ, ಎಲ್ಲ ಸೆಟ್ಟಿಂಗ್ ಮಾಡಿ. ಏನಾಗುದಿಲ್ಲ, ಅವ್ರು ಇರ್ತಾರೆ. ಅವ್ರು ನಾನು ಅದಕ್ಕೆ ಹೇಳಿದೆ ಪೇಮೆಂಟ್ ಏನು ಅಂತ. ನಾನು ಹೇಳಿದೆ ನೀವು ಫಸ್ಟ್ ಫಾಲೋ ಮಾಡಿ. ಫಾಲೋ ಮಾಡಿದ್ರೆ ಅವರಿಗೆ ಪೇಮೆಂಟ್ ಅಂತೆ. ಏನು ನೋಡು, ಅವಳು ಮಾಡೋದಿಲ್ಲ ಸರ್. ನೀವು ಮಾಡಿ, ಆಗ ಅವ್ರು ಮೋಟಿವೇಟ್, ಅದನ್ನು ಮತ್ತೆ ಅಲ್ಲ ಅವ್ರು ಮಾಡೋದು ಮೋಟಿವೇಟ್. ನಾನು ಸಣ್ಣ ಆದ್ರೂ ಕೂಡ ಅವಳು ಮಾಡೋದಿಲ್ಲ, ಅವಳಿಗೆ ಒಂದು ತಿನ್ಬೇಕು ಅಂತ ಆಸೆ ಎಲ್ಲ. ನಿಂಗೇನು ಒಂದು ಇರುತ್ತೆ, ಅದೊಂದು ನಿಂಗೆ ಒಂದು ಹೆಲ್ದಿ ಲೈಫ್ ಬೇಕು ಅಂತ ಅನಿಸಲ್ವಾ? ಎಂತದ ಅವರು ಯೋಚನೆ ಮಾಡೋದು ಕ್ಯಾಮರಾದಲ್ಲಿ ಮಾಡ್ತೇನೆ ಅಂತ ಹೇಳಿ, ನಾಡ್ದು ಬ್ಲಾಗ್ ಮಾಡುವಾಗ ನಾನು ಪಾನಿಪುರಿ ತಿಂದ್ರೆ ನಂಗೆ ಅದೇನು ಇಲ್ಲ ಆಯ್ತಾ. ನನಗೆ ತಿನ್ನಬಾರ್ದು ಅಂದರೆ ತಿನ್ನಲ್ಲ, ಆ ಥರ ಇದೆ. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ ತುಂಬ ಡಿಫ್ರೆನ್ಸ್. ನಾನು ಎಕ್ಸಸೈಸ್ ಕೂಡ ಮಾಡಬೇಕಾ? ಬೇಸಿಕ್ ಎಕ್ಸಸೈಸ್, ಅದು ನಾವು ಹೋಗ್ಬೇಕು ಹೇಳ್ಕೊಡ್ತೇವೆ. ನೀವು ಅದು ಇಲ್ಲ ವಾಕಿಂಗ್ ಮಾಡಿದ್ರೆ ಈಗ ನಿಮ್ಮಲ್ಲಿ ಬಂದು ಆನ್ಲೈನಲ್ಲಿ ನಮ್ದೆಲ್ಲ ಆನ್ಲೈನಲ್ಲೇ ಟ್ರಾನ್ಸ್ಫಾರ್ಮ್ ಆಗಿರೋದು. ಬೇರೆ ಕಡೆ ಇಂಟರ್ನ್ಯಾಷನಲ್ US ಅಲ್ಲಿ ಕೂತು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, UK ಅಲ್ಲಿ ಕೂತಾಗಿದ್ದಾರೆ, ಕ್ಯಾನಡಾದಲ್ಲಿ ಆಗಿದೆ. ನಾನು ಈಗ ಜಾಯ್ನ್ ಆದರೆ ಎಷ್ಟು ತಿಂಗಳಲ್ಲಿ ನಾನು ಬದಲಾವಣೆ ಕಾಣ್ಬೋದು? 1 ತಿಂಗಳಲ್ಲಿ ಡಿಫ್ರೆನ್ಸ್ ಬರುತ್ತೆ, ಬಟ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಒಂದು 3-4 ತಿಂಗಳು ಬೇಕು. 3-4 ತಿಂಗಳು ನಾವು ಫಾಲೋ ಮಾಡೋದು. ಫಿಟ್ನೆಸ್ ಇಸ್ ಅ ಮ್ಯಾರಥಾನ್, ಇಟ್ ಇಸ್ ನಾಟ್ ಅ ಸ್ಪ್ರಿಂಟ್. ಅಂದರೆ ನೀವು ಊಟ ಬಿಟ್ಟೆಲ್ಲ ಮಾಡ್ಬೋದು, ಹೆಲ್ದಿಯಾಗಿ ಮಾಡಬೇಕು. ಅದು ನೀವು ಕೊಡೋ ಡಯಟ್ ಪ್ಲಾನ್ ಏನಿದೆ ಅದು ನಾವೇ ಮನೆಯಲ್ಲಿ ರೆಡಿ ಮಾಡೋದು, ಹೋಮ್ ಫುಡ್.
ಓಕೆ, ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ಅಂದ್ರೆ ಈಗ ನೋಡಿ ಧನರಾಜ್ ಅವ್ರದ್ದು ಕ್ರೇಜಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ನೆಕ್ಸ್ಟ್ ಟೈಮ್ ರಿಯಾಲಿಟಿ ಶೋ. ಈಗ ನೆಕ್ಸ್ಟ್ ಇದೆ ನೆಕ್ಸ್ಟ್ ಇದೆ ಶಾರ್ಟ್ ಅಲ್ಲಿ ಒಂದು ತಗೊಳ್ಳುವ ಹೊಟ್ಟೆ ಇಲ್ಲ. ಎರಡನೇದು ನಾನು ಏನು ಕಲಿತೆ, ನನ್ನ ಥರ ಜಾಸ್ತಿ ಜನರನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ನನ್ನ ಹತ್ರ ನಾನೇನು ಕಲಿತೆ ಅಂದರೆ ಸೋಷಿಯಲ್ ಮೀಡಿಯಾ ಸಮಥಿಂಗ್ ಯುನೀಕ್ ಕಲ್ತಿರೋದು. ಸೊ ಅದಕ್ಕೆ ಕ್ರೇಜಿನೆಸ್ ಅಕಾಡೆಮಿನ ಸ್ಟಾರ್ಟ್ ಮಾಡಿರೋದು. ಏನಿದು? ಹಾಯ್, ಒಂದು ನಿಮಿಷ ಗೈಸ್, ಜಸ್ಟ್ ಹಾಯ್. ಒಬ್ರು ಯೂಟ್ಯೂಬರು, ನೀವು ನೋಡಿದ್ರೆ ಧನರಾಜ್ ಅಂತ. ಹಬ್ಬ ಮರ್ಯಾದೆ ಉಳಿಸಿದ್ರು. ಫೋಟೋಗ್ರಫಿ ಕ್ಲಾಸ್. ಹೌದು, ಇದೆಲ್ಲ ನನಗೆ ಗೊತ್ತಿಲ್ಲ. ಇವರು ಮಹೇಶ್ ಅಂತ, ಹಾಯ್. ಶೃಂಗೇರಿಯಿಂದ. ಹೌದಾ? ಶೃಂಗೇರಿ. ಈಗ ಸ್ಟೂಡೆಂಟ್ಸು ಎಷ್ಟು ಜನ? ಬ್ಯಾಚ್ ವೈಸ್ ಬೇರೆ ಬೇರೆ ಬ್ಯಾಚ್. ಈಗ ಸ್ಪೆಸಿಫಿಕಲಿ ವಿಡಿಯೋಗ್ರಫಿ, ಫೋಟೋಗ್ರಫಿ ಕ್ಲಾಸ್. ಹೆಂಗೆ ಹೀಗೆ ಜಾಯ್ನ್ ಆಗೋದಾದ್ರೆ? ನಮ್ದು ಕ್ರಿಯೇಟಿವ್ಸ್ ಅಕಾಡೆಮಿ ಇನ್ಸ್ಟಾಗ್ರಾಮ್. ಅಲ್ಲ, ಪ್ರತಿ ಏನು 6 ಮಂತ್ ಕೋರ್ಸ್ ಅಥವಾ ಏನು? ಇಲ್ಲ, ಅವ್ರದ್ದು ನಿಮ್ದು ಎಷ್ಟು ಮಂತ್ ಸ್ಟೂಡೆಂಟ್ಸ್ ಹೇಳ್ಬೋದು? 4 ಮಂತ್ ಕೋರ್ಸ್. ಮಂತ್ಲಿ ಓಪನಿಂಗ್ಸ್ ಇರುತ್ತಾ ಅಂತ? ಬ್ಯಾಚ್ ಈಗ ಫುಲ್ ಆಗುತ್ತೆ, ಮತ್ತೆ ಹೊಸ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಹಾಯ್. ಹೆಂಗಾಗ್ತಿದೆ ಕ್ಲಾಸ್? ಎಲ್ಲ ಚೆನ್ನಾಗಿ. ಏನು ಗೋಲ್ ಇಟ್ಕೊಂಡು ಬಂದಿದ್ದೀರಿ? ಅಂದರೆ ಕಂಟೆಂಟ್ ಕ್ರಿಯೇಟ್. ಹೌದಾ? ಓಕೆ. ನೀವೆಲ್ಲಿ ಅವರು? ನಮ್ಮ ಚಿತ್ರದುರ್ಗ ಸರ್. ಓ, ಇದೇ ಗೊತ್ತಾಯ್ತು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇದ್ದೆ ನಾಳೆ ಒಂದು 4-5 ಮಂತ್ಸಿಂದ ಫಾಲೋ ಇದ್ದೆ. ಹಾಂ ಹಾಂ. ಆಮೇಲೆ ಮೊನ್ನೆ ಬಂದು ಜಾಯ್ನ್ ಆದೆ. ಓಕೆ. ಕಲಿತಿದ್ದೀರಲ್ಲ ಎಲ್ಲರೂ, ಹ್ಯಾಪಿ. ಇಷ್ಟೊಳ್ಳೆ ಅಟ್ಮಾಸ್ಫಿಯರು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಿಸ್ಟಮು, ಅದಕ್ಕೆ ಆದ ಒಬ್ಬರು ಗೈಡು. ಇದು ಡ್ರೀಮ್ ಬ್ರೋ. ವೆನ್ ಐ ಸ್ಟಾರ್ಟೆಡ್ ಕಾಂಟೆಂಟ್ ಕ್ರಿಯೇಷನ್, ಹಾಂ, ಆಗ ನಮಗೆ ಹೇಳ್ಕೊಡ್ಬೇಕು ಎಡಿಟಿಂಗ್ ಅಂದ್ರೆ ಎಂತ ಸೋಷಿಯಲ್ ಮೀಡಿಯಾ ಅಂತ ಯಾರು ಹೇಳ್ಕೊಡೋರಿರಲಿಲ್ಲ. ಬಟ್ ಟುಡೇ ಆಫ್ಟರ್ 7-8 years of experience, as a lot of people are aspiring to become content creators, editors, videographers, it is an opportunity to share. ಹೌದು ಅಲ್ಲ, ನಮ್ಗೇನು ಗೊತ್ತಿದೆ, ನಾವು ಕಲ್ತಿರೋದು ಒಂದೊಂದು ಫೀಲ್ಡಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ ಇರ್ತಾರೆ. ಸೊ ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಆ್ಯಂಡ್ ವಿ ಆರ್ ಹ್ಯಾಪಿ ದಟ್ ಜನ ಕಲಿತಿದ್ದಾರೆ. ತುಂಬ ನಮ್ಮ ಸ್ಟೂಡೆಂಟ್ಸ್ ಬೇರೆ ಕಡೆ ವರ್ಕ್ ಸಹ ಮಾಡ್ತಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಹಾಂ, ದೋಸ್ತ ಹನುಮಂತು, ಬಿಗ್ ಬಾಸ್. ಟಾಟಾ ಮೇಡಮ, ಟಾಟಾ ಮೇಡಮ್, ಟಾಟಾ. ಆಲ್ ದಿ ಬೆಸ್ಟ್ ಹೇಳಿ ಎಲ್ಲರೂ. ಅದ್ಯಾರ್ದು ಬೇಸ್ ವಾಯ್ಸು? ಈಗ ಮಾತಾಡಿದ್ರು ಅವರು. ಒಂದು ಹೆಲ್ತ್, ಫಿಟ್ನೆಸ್, ಒಂದು ಸೋಷಿಯಲ್ ಮೀಡಿಯಾ, ನೆಕ್ಸ್ಟ್ ಫೈನಾನ್ಸ್. ಈ 3 ನಮ್ಮ ಹತ್ರ ಇದ್ದರೆ ಈಗದ ಮಟ್ಟಲ್ಲಿ ಹೆಲ್ತ್ ಈಸ್ ವೆಲ್ತ್. ಸೋಷಿಯಲ್ ಮೀಡಿಯಾ ನಿಮಗೆ ನಿಮ್ಮ ಮಾರ್ಕೆಟಿಂಗ್ ಈಗ ಇದಕ್ಕೆಲ್ಲ ಬೇಕು. 3ನೇದು ಫೈನಾನ್ಸ್ ಹೇಗೆ ದುಡ್ಡನ್ನು ಮ್ಯಾನೇಜ್ ಮಾಡೋದು. ಕರ್ನಾಟಕದಲ್ಲಿ ಈ 3 ಕಾಂಬಿನೇಷನ್ ಒಂದು ರೆವಲ್ಯೂಷನ್ ತರಬೇಕಂತ ಆಸೆ. ಸ್ಟುಡಿಯೋನಾ? ಓ, ಇಲ್ಲೇ ರೀಲ್ಸ್ ಎಲ್ಲ ಅಪ್ಲೋಡ್ ಆಗೋದು. ರೀಲ್ಸ್ ಇದೆಲ್ಲ ಇದೆ ಶೂಟ್ ಆಗೋದಾ? ಹಾಯ್, ಪುತ್ತೂರುದಾರಾ? ಹಾಂ, ಆಲ್ಮೋಸ್ಟ್ ಮಂಗಳೂರು ಟೀಮು ಎಲ್ಲ ಇಲ್ಲೇ ಊರಿನವರು. ಮಂಗಳೂರು ಇಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್, ನಮ್ಮ ಕ್ಲೈಂಟ್ ವಿಡಿಯೋಸ್, ಈಗ ತುಂಬ ಫೌಂಡರ್ಸ್ ಈ ವಿಡಿಯೋ ಮಾಡ್ತಾರೆ, ಅದೆಲ್ಲ ಈ ಸ್ಟುಡಿಯೋಲ್ಲೇ ಮಾಡ್ತಾರೆ. ಬೇರೆ ಬೇರೆ ಸೆಟಪ್ ಇದೆ, ಹಿಂದೆ ಬೇರೆ ಸೆಟಪ್ ಇದೆ, ಈ ಕಡೆ ಬೇರೆ ಸೆಟಪ್ ಇದೆ. ಮತ್ತೆ ತುಂಬಾ ಜನ ಇದೆ ಹಾಗೆ ಬೇರೆ ಬೇರೆ ನೀಶ್. ಹೊರಗಡೆಂದದ್ದು ಟ್ರಾವೆಲ್ ಅವ್ರದ್ದು ಕೆಲವ್ರದ್ದು ಶೂಟ್ ಮಾಡಿದ್ದೇವೆ. ಮತ್ತೆ ಕಾರ್ ಅವ್ರದ್ದು, ಮತ್ತೆ ಸ್ಕಿನ್ ಕ್ಲಿನಿಕ್ ಅವರೆಲ್ಲ ಇಲ್ಲಿ ಬಂದು ನಾವು ಕಾಂಟೆಂಟ್ ಅವರಿಗೆ ಸ್ಕ್ರಿಪ್ಟ್ ಮಾಡಿ ಎಡಿಟ್ ಮಾಡಿ ಶೂಟ್ ಮಾಡಿ ಕೊಡ್ತೇವೆ. ಏನು ನಿಮಗೆ ಚಾನಲೇ ರನ್ ಮಾಡ್ಬೋದಾ ಅಂತ? ನೀವು ಬಿಗ್ ಬಾಸ್ಗೆ ಹೋಗ್ಬೇಕಾದವ್ರಲ್ಲ, ಬಿಗ್ ಬಾಸ್ ನಡೆಸ್ಬೇಕಾದವ್ರು. ಸಿಸ್ಟಮ್ ಎಲ್ಲ ಪ್ರೀಮಿಯರ್ ಪ್ರೋ ಪ್ರತಿಯೊಂದು. ಫಸ್ಟ್ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ. ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಯಾರ ಹತ್ರ ಸಿಸ್ಟಮ್ ಇತ್ತು ಅವರಿಗೆ ಮಾತ್ರ ಕಲಿಸ್ಲಿಕ್ಕೆ ಆಗ್ತದೆ. ತುಂಬಾ ಜನ ಮಿಸ್ ಔಟ್ ಮಾಡ್ತಿದ್ದೆ, ಯಾಕಂದ್ರೆ ಅವ್ರಿಗೆ ಅಫೋರ್ಡ್ ಈ ಸಿಸ್ಟಮ್ಗೆಲ್ಲ 1-2 ಲಕ್ಷ ಆಗುತ್ತೆ. ಎಷ್ಟಾಗುತ್ತೆ ಗೌರ್ಮೆಂಟ್ಗೆ? ಸೊ ನಾವೇನು ಮಾಡಿದ್ವಿ ಅಂದರೆ ಆಫ್ಲೈನ್ ಮಾಡಿದರೆ ನಾವು ಅವರಿಗೆ ಸಿಸ್ಟಮ್ಸ್ ಪ್ರೊವೈಡ್ ಮಾಡ್ಬೋದು ಅಂತ ಆಫ್ಲೈನ್ PC ಎಲ್ಲ ತರ. ಈಗ ಸಹ ವಿ ಆರ್ ಇನ್ಕ್ರೀಸಿಂಗ್ ದ PC. ಇಲ್ಲಿ ನೋಡಿ ಈ ಟೇಬಲಲ್ಲೆಲ್ಲ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಕೆಪಾಸಿಟಿ ಟು 45 people. ಅಷ್ಟು ಜನ ಬರ್ತಿದ್ದಾರಾ ಕಲಿಯೋದು? People want to learn, bro. Video editing, social media is peak. ನೀವೆಂತ ಮಾಡ್ತಿರೋದು? ನಾನೆಂತ ಮಾಡ್ತಿರೋದು? ಇವಳು ಕೂಡ ಇವರೆಂತ ಮಾಡ್ತಿರೋದು? ಎಲ್ಲರೂ people want to learn. And ಮೇನ್ ಥಿಂಗ್ ಏನು ಅಂದರೆ ಬ್ರೋ, ತುಂಬ ಜನ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಈ ತುಂಬ ಚಿಕ್ಕ ಚಿಕ್ಕ ಇನ್ಸ್ಟಿಟ್ಯೂಟ್ ಎಲ್ಲ ಇದೆ. ಬಟ್ ಯಾರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗಿ ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಇಷ್ಟು ಜನ ಸೇರಿ ಇನ್ಸ್ಟಿಟ್ಯೂಟ್ ಮಾಡಿಲ್ಲ. ಈಗ ಹಳೆತ್ತು ಎಲ್ಲ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ, ಬಟ್ ದಿಸ್ ವಿ ನೋ ದ ಗೇಮ್, ಸೊ ಇಟ್ ಈಸ್ ಈಸಿ ಟು ಕನ್ವೆ.
ಈಗ ಅಲ್ಲಿ ಅವನು ಮೆಂಟರ್ ಆಗಿದ್ದಾನೆ, ಅವನು ನಮಗೋಸ್ಕರ ಶೂಟ್ ಮಾಡಿದಾನೆ 1.5 ವರ್ಷ 2 ವರ್ಷ ಕಲ್ತಿದ್ದೆ. ಸೊ ಹಿ ನೋಸ್ ವಾಟ್ ವರ್ಕ್ಸ್ ವಾಟ್ ಡಸಂಟ್ ವರ್ಕ್. ಅವ್ನು ವೆಡ್ಡಿಂಗ್ ಅಲ್ಲಿ ಶೂಟ್ ಮಾಡಿದ್ದಾನೆ, ಅವನು ಇದು ಮಾಡಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಶೂಟ್ ಮಾಡಿ. ಅವ್ರು ಫುಲ್ ಟೈಮ್ ಇಲ್ಲೇ ಇರೋದಾ? ಈಸ್ ಅ ಲೀಡ್ ಮೆಂಟರ್ ಇನ್ ವಿಡಿಯೋ ಎಡಿಟಿಂಗ್. ಇನ್ನು 4 ಜನ 4-5 ಜನ ಎಲ್ಲ ಬ್ರೇಕಿಗೆ ಹೋಗಿದ್ದಾರೆ. ಹಾಗೆ ಈಗ ಆ ರೀತಿ ಮೆಂಟರ್ ಎಷ್ಟು ಜನ ಇದ್ದಾರೆ? ಒಂದು 10 ಜನ 7-8 ಜನ. ಓ, ನಿಮ್ಮ ಇದರಲ್ಲಿ ಬರ್ತಾರಲ್ಲ, ರೀಲ್ಸಲ್ಲೆಲ್ಲ ಬರ್ತಾರೆ ಅವರೇ? ಹಾಂ, ಅವರು ಮಾಡ್ತಾರೆ. ಹಾಂ. ಅಲ್ಲಿ ಒಬ್ರು ಅಲ್ಲ, ಅವರು ಕನ್ಸಲ್ಟೇಷನ್ ಅದು. ಸೇರ್ಕೋತೀಯಾ? ನೀ ಸೇರ್ಕೊಂಡ್ರೆ ನಂಗೆ ಹೆಲ್ಪ್ ಆಗ್ತದೆ. ಓ, ನಿನ್ನ ಮಗು ನೋಡ್ಕೊಳ್ಳೋದಿದೆ. ಇನ್ನೊಂದು ಆಫೀಸ್ ಇದೆಯಲ್ಲ, ಇನ್ನೊಂದು ಯಾವುದು ಗುಜರಾತಲ್ಲಿ ಇದೆ ಅಂದ್ರೆ ಅದು ಬೇರೆ. ಇದು ನೆಕ್ಸ್ಟ್ ಇದ್ಯಾವುದು ನೆಕ್ಸ್ಟ್ ಕಮಿಂಗ್ ಅಪ್ ಇನ್ ಮ್ಯಾಂಗ್ಳೂರ್. ಹಾಂ, ಕರೆಕ್ಟ್. ಓಕೆ, ಮಂಗಳೂರಲ್ಲಿ ಯಾವಾಗ ಆಲ್ರೆಡಿ ಶುರು ಕೆಲಸ ಸ್ಟಾರ್ಟ್ ಆಗಿದೆ. ಮುಗಿದಾದ್ಮೇಲೆ ಫಸ್ಟಿಗೆ ಮೀಡಿಯಾ ಬರುತ್ತೆ, ಮತ್ತು ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಬರುತ್ತೆ. ಓ, ಸೂಪರ್. ಸೊ ಮ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ಕಲಿಬೋದು. ನೋಡಿ, ಮಂಗಳೂರಿನವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬರ್ತಿದ್ದಾರೆ ಬ್ರೋ. ಹೌದು, ಇನ್ನು ಅಲ್ಲಿ ಊರಲ್ಲಿದ್ರು ಇನ್ನೂ ಹತ್ರ. ಚಲೋ, ಆರಾಮ. ಹೇಗಿದ್ದೀರಾ? ಮನೆಗೆ ಇವರ ಎಲ್ಲ ಟೀಮ್ ಬಂದಿದ್ದರು, ಪುತ್ತೂರು ಮನೆಗೆ. ಇವರು ಆಚಾರ್, ಸಂಜಯ್ ಆಚಾರ್. ಇವಳಿಗೆ ಲಿಫ್ಟ್ ಬಂದರೆ ಇಳಿಬೇಕು, ಕೆಳಗೆ ನಿಂತ್ಕೊಂಡ್ರೆ. ಮತ್ತೊಂದು ಆಫೀಸಿಗೆ ಬಂದ್ವಿ. ಇದು ಹೊಸದಾ? ಓ, ಇನ್ನು ಅದು ಯಾವುದು ನಾಡ್ದು ಓಪನಿಂಗ್? ಇದು ಓಪನಿಂಗ್ ಆಗಿಲ್ಲ, ಬ್ರ್ಯಾಂಡ್ ಲಾಂಚ್ ಆಗಿಲ್ಲ. ಹೌದಾ? ಈಗ ಕನ್ಸ್ಟ್ರಕ್ಷನ್ ಆದಷ್ಟು ಸ್ವಲ್ಪ ಕೆಲಸ ಇದೆ. ನೀವು ಹೇಳಿದ್ದು 2 ಆಗಸ್ಟ್ ಇದೆ. ಬ್ರ್ಯಾಂಡ್ ಲಾಂಚ್ ಮಾಡಿಲ್ಲ, ಆಪರೇಷನ್. ಓಕೆ. ಕ್ಲಾಸ್ಮೇಟಾ? 10th ಕ್ಲಾಸ್ಮೇಟಾ? ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಟೀಮ್ಮೇಟ್ ಆಫ್ ಅವರ್. ಹೌದಾ? ಎಷ್ಟು ವರ್ಷ ಆಯ್ತು ಇಲ್ಲಿ? 1.5 year. ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರಾ? ಹುಡುಕ್ತೇನೆ. ನೀವು ಇದ್ದವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಿ. ಅದೆಲ್ಲ ಅದು ಸ್ಟುಡಿಯೋ, ಅದರಲ್ಲಿ ಫಿಸಿಯೋಥೆರಪಿ, ಹೆಲ್ತ್ ಇಶ್ಯೂ ಎಲ್ಲ ಇದೆ ಬರೋದು. ಎಲ್ಲಿ ಮೇಲೆ? ಅದಿನ್ನೂ ಕೆಲಸ ಆಗ್ತದೆ. ದಿಸ್ ಇಸ್ ಒನ್ ಮೋರ್ ಕನ್ಸಲ್ಟೇಷನ್. ಮತ್ತೆ ಅಲ್ಲಿ ಇನ್ನು ಕೆಲಸ ಮುಗಿಲಿಲ್ಲ, ಬ್ಲಡ್ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಅಂದರೆ ವಿ ಆರ್ ಮೂವಿಂಗ್ ಫ್ರಮ್ ಫಿಟ್ನೆಸ್ ಟು ಹೆಲ್ತ್. ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅವರಿಗೆ ಹೆಲ್ತ್ ಇಶ್ಯೂ ಡಿಫಿಷಿಯನ್ಸಿ. ಸೊ ಡಾಕ್ಟರ್ ಕನ್ಸಲ್ಟೇಷನ್, ಇಲ್ಲಿ ಡಾಕ್ಟರ್ ಬಂದು ಕೂರ್ತಾರೆ. ಹೌದಾ? ಕನ್ಸಲ್ಟೇಷನ್ ಅದು ಇನ್ನು ಬರಬೇಕು, ಅದೇ ಟೈಮ್ ಆಗಿಲ್ಲ, ಇನ್ನು ಹೈರಿಂಗ್ ಆಗ್ತಾ ಇದೆ, ಪ್ರೊಸೆಸ್ ಆಗ್ತದೆ, ಬಟ್ ಸೂನ್. ಏನೆಲ್ಲ ಪ್ಲ್ಯಾನ್ ಮಾಡ್ತೀರಪ್ಪ. ನಿಮ್ಮ ಕ್ಯಾಬಿನಾ? ಬಾಕಿ ಇದೆ. ಸೂಪರ್ ಇದೆ. ಇದೇನು ಗೋಲ್ಡಾ? ನೀವು ಇಟ್ಟರು ಇಡ್ತೀರಂಥದ್ದೆಲ್ಲ. ಹುಲಿಯಲ್ಲಿ ಉಂಟಮ್ಮ ಚಿರತೆ. ಈಗ ಬೆಂಗಳೂರಿಗೆ ಬಂದಾಗ ನೀವು ರೆಂಟೆಡ್ ಹೌಸಲ್ಲಿ ಇದ್ದದ್ದು, ಅಲ್ಲಿಂದ ಇಲ್ಲಿಗೆ ಈಗ ಎಷ್ಟು 80 ಜನ ಎಂಪ್ಲಾಯೀಸ್ ಇದ್ದೀರಾ, ಅಲ್ಲಿ ಅಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀರಾ, ನೀವೇ ರೆಂಟ್ ಇನ್ನೊಬ್ಬರಿಗೆ ಹೌಸನ್ನು ಬಿಟ್ಟಿದ್ದೀರಾ. ಹೆಂಗೆ ಇದೆಲ್ಲ? ಎಷ್ಟು ವರ್ಷದಲ್ಲಿ? 7-8 years ಆಯಿತು. 7-8 years. ನಾನು ಕೂಡ ಬೆಂಗಳೂರಿಗೆ ಬಂದದ್ದು ಸೇಮ್ ಇಯರ್. ನಾನು ಆಗಿತ್ತು ಬ್ರೋ. ನಾನು ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ 10 ರೂಪಾಯಿ ದುಡಿದ್ರೆ ಬದುಕಲಿಕ್ಕೆ 1 ರೂಪಾಯಿ ಬೇಕಾ, 1 ರೂಪಾಯಿ 9 ರೂಪಾಯಿ ಸೇವ್ ಮಾಡ್ತಿದ್ದೆ ನಾನು. ಯಾವುದರಿಂದ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ಯಾವುದರಿಂದ ನನ್ನ ಕರಿಯರ್ ಗ್ರೋ ಆಗುತ್ತೆ, ಅದಕ್ಕೆ ಮಾತ್ರ ಖರ್ಚು ಮಾಡ್ತಿದ್ದೆ. ಸೇವ್ ರೈಟ್ ಇನ್ವೆಸ್ಟ್ಮೆಂಟ್, ಸೇವ್ ಅನ್ನೆಸರಿ ಖರ್ಚಿಲ್ಲ. ಬೆಂಗಳೂರು ನಾನು ಫಸ್ಟ್ 3 ವರ್ಷ ಬೆಂಗಳೂರಲ್ಲಿ ಕುಡಿಯೋದು, ಪಬ್ ಹೋಗೋದು, ಅನ್ನೆಸರಿ ಶಾಪಿಂಗ್, ಹೊರಗಿಂದ ಆರ್ಡರ್ ಮಾಡೋದು. ಯಾವುದಿಲ್ಲ. ನೀವೀಗ ನಾನು ಅಂದ್ಕೊಂಡಾಗೆ ಓನ್ಲಿ ಆ್ಯಕ್ಟಿಂಗ್ ಅಥವಾ ಕ್ಯಾಮ್ರಾ ಬೇಸ? ಕ್ಯಾಮ್ರಾ ಮುಂದೆ ನಿಮ್ಗೆ ಎಷ್ಟು ಮಾತಾಡ್ಬೇಕು ನಾವು ಮಾತಾಡೋದ್ರಲ್ಲಿ ಪ್ರಾಬ್ಲಮ್. ಈಗ ಅದು ಕಾಮಿಡಿಯಾಗಿ ಆ್ಯಕ್ಟ್ ಮಾಡಲಿಕ್ಕೆ ಅದೆಲ್ಲ ಐ ಆಮ್ ನಾಟ್ ನಾನು ಮಾಡಲ್ಲ. ಸ್ವಲ್ಪ ಗೊತ್ತುಂಟು ಅಷ್ಟೇ, ಅಷ್ಟು ಗೊತ್ತಿಲ್ಲ. ಬಿಕಾಸ್ ಈ ಕೆಲಸದಲ್ಲೇ ಕ್ಲೈಂಟ್ ವರ್ಕ್, ಅದು ವರ್ಕ್, ಇದು ವರ್ಕ್, ಅದರಲ್ಲೇ ಮುಗಿಯುತ್ತೆ ದಿನ. ಸೊ ಪ್ರಾಕ್ಟೀಸ್ ಅಂದರೆ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿ ಕಲಿಬೇಕು. ಈಗ ಬಂದರೆ ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಮಾಡೋದಕ್ಕೆ ಬಂದರೆ ಸೀರಿಯಲಲ್ಲಿ ಕರೆದಿದ್ರು. ಹೌದಾ? ವಿಲನ್ ರೋಲ್. ತಮ್ಮ ನನ್ನ ನೀವು ವಿಲನ್ ಆಗಿ ತಗೊಂಡ್ರೆ ಹೀರೋ ಓಡಿ ಹೋಗುವ. ನನಗೆ ನಿಮ್ಮಿಂದ ಏನೋ ಕಲೀಲಿಕ್ಕೆ ಸಿಗುತ್ತೆ. ನೀವು ಈಗ ಫಾರ್ ಎಕ್ಸಾಂಪಲ್ ನಾವು ಮಾತಾಡಿದ್ವಿ
ಇಂಡಸ್ಟ್ರಿ ಬಗ್ಗೆ, ಬಿಗ್ ಬಾಸ್ ನಿಮ್ಮಿಂದ ನಂಗೆ ಕಲಿಯಕ್ಕೆ ಸಿಕ್ತಲ್ಲ, ಇದು ಹೀಗೆ ಹಾಗೆ ಹೀಗೆ ನೀವು ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ. ಅದೇ ಥರ ನನ್ನಿಂದ ನಿಮ್ಗೆ ಏನೋ ಕಲಿಯಕ್ಕೆ ಸಿಗ್ಬೋದು. ನಮ್ಮ ಸರ್ಕಲಲ್ಲಿ ಯಾವಾಗಲೂ ನಾವು ಯಾವ ಥರ ಜನನ ಇಟ್ಕೊಳ್ಬೇಕು ಅಂದರೆ ಯಾವ ಥರ ನಾವು ವ್ಯಾಲ್ಯೂ ಅವರಿಗೆ ಆ್ಯಡ್ ಮಾಡಿ ಅವ್ರು ನಮ್ಮಿಂದ ಗ್ರೋ ಆಗಬೇಕು, ನಾವು ಅವರಿಂದ ಗ್ರೋ ಆಗಬೇಕು, ಆಗಲೇ ನಾವು ಬೆಳೆಯೋದು. ಆ್ಯಂಡ್ ಈ 20 to 30 ಗಮ್ಮತ್ತು ಮಾಡಬೇಕು ಒನ್ ಲೈಫ್, 20 to 30 ಒನ್ ಲೈಫ್ ಮೆಹನತ್ ಮಾಡಬೇಕು. ವಾಟ್ ಐ ಬಿಲೀವ್. ಗಮ್ಮತ್ತು ಮೆಹನತ್ ಬೇರೆ ಬೇರೆ. ಬ್ರೋ ನಾನು ಫಸ್ಟ್ ಸೆಲೆಬ್ರೇಟ್ ಮಾಡಿರೋದು 3 ವರ್ಷ ನಾನು ಸೆಲೆಬ್ರೇಟೇ ಮಾಡಲಿಲ್ಲ ಬ್ರೋ. ಅಂದರೆ ನಾನೇನು ಅಚೀವ್ ಮಾಡಿದೆ, ಹೆಡ್ ಡೌನ್ ಕೆಲಸ ಮಾಡ್ಕೊಂಡು ನನ್ನ ತಲೆ ಎತ್ತಿ ನೋಡಲು ಸಹ ಇಲ್ಲ. ದಟ್ ಗುರಿಯೋ ಅಲ್ಲುಂಟಾ, ಇನ್ನಿಷ್ಟು ಕೆಲಸ ಮಾಡಬೇಕಿಲ್ಲ, ನಾನು ಕೆಲಸ ಮಾಡ್ಕೊಂಡು ಹೋದೆ. ಆಗ ಅದಷ್ಟೇ ಒಂದೊಂದು ಗುರಿ ಕಂಪ್ಲೀಟ್ ಆಯ್ತು. ನಾವು ಎಂಡ್ ಗೋಲ್ ಬಗ್ಗೆ ಟೆನ್ಷನ್ ಮಾಡ್ತೇವೆ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು. ಆ ನಡುವಲ್ಲಿ ದಿನ ಏನು ಮಾಡಬೇಕು ಕೆಲಸ, ನನಗೆ ಸಹ ತುಂಬ ಸಲ ಗೋಲ್ ಆಗ ನಾನು ಹೇಳ್ತೇನೆ, ನಾನು ನಿಂಗೆ ಅಲ್ಲಿ ರೀಚ್ ಆಗಬೇಕಂದ್ರೆ ನೀನೆಂತ ಮಾಡಬೇಕು, ಇವತ್ತಿನ ಕೆಲಸ ಮುಗಿಸ್ಬೇಕು, ಇದನ್ನು ಫಸ್ಟ್ ಮಾಡು, ಆಗ ಅದು ಹಾಗೇ ಆಗುತ್ತೆ. ಸೊ ಇದನ್ನು ಪದೇ ಪದೇ ಮಾಡಿದಾಗ ನಾವಲ್ಲಿ ರೀಚ್ ಆಗ್ತೀವಿ ಅಂತ. ಇವರೆಲ್ಲ ನಂಗೆ ಮಜಾ ಅನ್ಸಿದೆ ಏನಂದ್ರೆ ಫಾರ್ಚುನರ್ ಗುದ್ದುವ ಮುಂಚೆನೂ ಅವ್ರದ್ದು ಸ್ಮೈಲ್ ಹಾಗೆ ಇತ್ತು, ಈಗಲೂ ಗುದ್ದಿದ ಮೇಲೂ ಹಾಗೆ ಇದೆ. ಈಗಲೂ ನಿಮಗೆ ಹೊರಗಡೆ ಹೋದಾಗ ಕೇಳಲ್ಲ, ಕನ್ನಡ ಸ್ವಲ್ಪ ಅರ್ಧಂಬರ್ಧ ಅದಕ್ಕೆ ಗೊತ್ತಾಗಲಿಲ್ಲ. ಕೇಳೋದಿಲ್ವ ಜನ? ಆದ್ರೂ ಇದೇ ಸ್ಮೈಲ್ ಕೊಡ್ತಿಲ್ಲ. ಮನೀಶ್ ಅವರಾದ್ರೆ ಒಂಚೂರಾದ್ರೂ ಟೆನ್ಷನ್ ಇತ್ತು, ಜಾಸ್ತಿ ಇವರು ಅದು ಜಾಸ್ತಿ ಗೊತ್ತಿತ್ತು, ಇದು ಸ್ವಲ್ಪ ಕಮ್ಮಿ ಹಾಗೆ ಸೈಡಾಗಿ ಅದೇ ಹೋಗಲ್ವಾ? ಸ್ಕ್ರ್ಯಾಚ್ ಆದ್ರೂ ಇನ್ನೊಂದು ಫಾರ್ಚುನರ್ ತಗೋತೀರಿ. ತುಂಬ ಖುಷಿ ಆಯಿತು. ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ನಿಜಕ್ಕೂ ನೆನಪಿನಲ್ಲಿ ಉಳಿಯುವಂಥದ್ದು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗುವ. ಬಾಯ್. ಆಲ್ ದಿ ಬೆಸ್ಟ್ ನಿಮಗೆ. ಹೇಗೆ ಬಾಯ್ ಮಾಡಿ ಸಿಗುವ. ಶೋರ್ ಬಾಯ್. ನಾ ಮುಚ್ಚೇ ಇಲ್ಲ, ಅವರೇ ಓಪನ್ ಮಾಡಿ ಈಗ ಕಲಿಸಿದ್ರು, ಇನ್ನೂ ಹೋಗಿಲ್ವಾ? ಹೇಗಿತ್ತು? ಸೂಪರ್, ಅಲ್ಟಿಮೇಟ್, ಸೂಪರ್ ಇತ್ತು ಅವರ ಆಫೀಸ್ ಎಲ್ಲ. ಇನ್ಸ್ಪೈರಿಂಗ್. ಅಲ್ಲಿ ಎಲ್ಲ ವರ್ಕರ್ಸ್ ಫುಲ್ ಯೂತ್ಸ್, ಒಂಥರ ಎಷ್ಟು ಲೈವ್ಲಿ ಇತ್ತು ಆಫೀಸ್ ಎಲ್ಲ, ಒಂಥರ ಎಲ್ಲ ಮಾತಾಡಿಕೊಂಡು ಎಲ್ಲ ಹೆಂಗು. ಅದೇ ಒಂಥರ ಆ ತರ ಇದ್ರೆ ವರ್ಕ್ ಮಾಡ್ಲಿಕ್ಕೆಲ್ಲ ತುಂಬಾ ಇಷ್ಟ ಆಗ್ಬೋದು ಎಲ್ಲರಿಗೂ ಅಲ್ಲ. ಹಾಗೆ ಆಮೇಲೆ ಬರ್ಬೇಕಾದ್ರೆ 7 ವರ್ಷದ ಕೆಳಗಡೆ ಕರೀದದು. ಹಾಯ್, ಆರಾಮ ಸರ್, ನೀವು ಹೇಗಿದ್ದೀರಾ? ಕಾಟ್ಲೆ ಕಿಚನ್ ಲಾಸ್ಟ್. ಥ್ಯಾಂಕ್ ಯು. ಆರಾಮ ಸರ್. ನಿಮ್ಮೂರು? ಸುರ್ಪುರ, ಯಾದಗಿರಿ ಡಿಸ್ಟ್ರಿಕ್ಟ್. ಯಾದಗಿರಿ. ಹಾಯ್ ಮಾಡಿ ಬರ್ತೀವಿ. ಪ್ರಜ್ಞೆ ಈಗ ಹೇಳಿದ್ಲು, ಇಳ್ದ ಮೇಲೆ ಡೈಟಿಗೆ ಒಪ್ಕೊಂಡ್ಯಾ? ನಾಟಕ ಮಾಡ್ಬೇಡ, ಈಗ ಒಪ್ಕೊಂಡೆ ಅಲ್ಲವಾ ಡಯಟ್ ಮಾಡ್ತೇನೆ ಅಂತ. ಮಾಡ್ತೀಯಾ? ಹಾಂ, ಇವಳು ಒಪ್ಕೊಂಡ್ಲು, ನಾನು ಒಪ್ಕೊಂಡೆ. ಶ್ರವಣ್ ಬ್ರೋ ಅವರ ಮನೆಗೆ ಮತ್ತು ಆಫೀಸ್ಗೆ ಬಂದು ನಮ್ಮ ಲೈಫಲ್ಲಿ ಒಂದು ಗೋಲ್ ಇಟ್ಕೊಂಡಿದ್ದೀವಿ, ಟ್ರಾನ್ಸ್ಫಾರ್ಮೇಶನ್.